Hats off, Rajamouli garu. Hats off. ಲವ್ ಯು ಡಾರ್ಲಿಂಗ್ಸ್. ನಾನು ನಿಮ್ಮ ಸ್ನೇಹಿತ ಗಿರೀಶ್ ಮಾತಾಡ್ತಾ ಇದ್ದೀನಿ. ನಮ್ಮ ದೇಶದ ಹೆಮ್ಮೆಯ ನಿರ್ದೇಶಕರಾದಂಥ ರಾಜಮೌಳಿ ಅವರು ನಿನ್ನೆ ಸುದೀಪಣ್ಣ ಆ್ಯಕ್ಟ್ ಮಾಡಿರೋಂಥ ಈಗ ಮೂವಿನ ಪ್ಯಾರಿಸಲ್ಲಿ ಜನಗಳಿಗೆ ತೋರಿಸಿದ್ದಾರೆ. ಇದನ್ನು ನೋಡಿ ಜನಗಳು ಎಷ್ಟು ಎಕ್ಸೈಟ್ ಆಗಿದ್ದಾರೆ ನೋಡಿ, ಎಷ್ಟು ಖುಷಿ ಪಟ್ಟಿದ್ದಾರೆ ನೋಡಿ, ಎಷ್ಟು ಶಿಳ್ಳೆ ಚಪ್ಪಾಳೆ ಹೊಡಿತಾ ಇದ್ದಾರೆ ನೋಡಿ. ಅಂದರೆ ನಿಜವಾಗ್ಲೂ ಇದು ಬಿಕಾಸ್ ಆಫ್ ಪ್ಯೂರ್ಲಿ ಮ್ಯಾಜಿಕ್ ಆಫ್ ಸುದೀಪಣ್ಣನ ಆ್ಯಕ್ಟಿಂಗ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡಿಗರಿಗೆ ಎಂಥ ಒಂದು ಪ್ರೌಡ್ ಫೀಲಿಂಗ್ ಅಲ್ವಾ, ಪ್ರೌಡ್ ಮೂಮೆಂಟ್ ಅಲ್ವಾ ಬೇಸಿಕಲಿ. ಎಲ್ಲೋ ಪ್ಯಾರಿಸಲ್ಲಿ ನಮ್ಮ ಕನ್ನಡದಲ್ಲಿ ಹುಟ್ಟಿದಂಥ ಒಬ್ಬ ಕಲಾವಿದನಿಗೆ ಜನ ಚಪ್ಪಾಳೆ ಹೊಡಿತಿದ್ದಾರೆ, ಶಿಳ್ಳೆ ಹೊಡಿತಾ ಇದ್ದಾರೆ, ರೊಚ್ಚಿಗೆದ್ದು ಕುಣಿತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ ಇದು ಒಂದು ದೊಡ್ಡ ಪ್ರೌಡ್ ಫೀಲ್ ಮೂಮೆಂಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಇಂಥ ಒಬ್ಬ ದೊಡ್ಡ ಕಲಾವಿದನ ನಮ್ಮ ರಾಜಮೌಳಿ ಅವರು ಬಿಟ್ಟರೆ ಬೇರೆ ಯಾರು ಕೂಡ ಎಕ್ಸ್ಪ್ಲೋರ್ ಮಾಡಲೇ ಇಲ್ಲ ಅನ್ನೋದೇ ಒಂದು ದೊಡ್ಡ ವಿಪರ್ಯಾಸ. ಆದರೆ ಒಂದು ನಂಬಿಕೆ ನನಗೆ ಯಾವಾಗಲೂ ಇದ್ದೇ ಇರುತ್ತೆ. ಏನಂತ ಹೇಳಿದ್ರೆ, ಟ್ಯಾಲೆಂಟ್ ಯಾವತ್ತೂ ಕೂಡ ವೇಸ್ಟ್ ಆಗಲ್ಲ, ಅದು ಬೆಳಕಕ್ಕೆ ಬಂದೇ ಬರುತ್ತೆ ಅನ್ನೋದು ನನ್ನ ಅಗಾಧವಾದ ನಂಬಿಕೆ. ಅಂದರೆ ಸುದೀಪಣ್ಣ ಟ್ಯಾಲೆಂಟ್ ಆಚೆ ಬಂದಿಲ್ಲ ಅಂತಲ್ಲ, ಆದರೆ ಅವರಿಗೆ ಇರುವಂಥ ಅದ್ಭುತವಾದ ಕಲೆಗೆ, ಆ್ಯಕ್ಟಿಂಗ್ಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವರು ಬರೀ ನಮ್ಮ ಕರ್ನಾಟಕಕ್ಕಲ್ಲ, ನಮ್ಮ ದೇಶಕ್ಕಲ್ಲ ಸೀಮಿತವಾಗಿ ಇರಬೇಕಾದಂಥವ್ರು. ಅವರು ಇಡೀ ಪ್ರಪಂಚಕ್ಕೆ ರೀಚ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಿರುತ್ತೆ. ಸೊ ಆ ದಿನ ನಿನ್ನೆ ಪ್ಯಾರಿಸಲ್ಲಿ ಸ್ಟಾರ್ಟ್ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ದೊಡ್ಡ ಅದ್ಭುತವಾದ ಕಲಾವಿದನ್ನ ಪ್ಯಾರಿಸ್ ಜನಗಳು ಗೆಲ್ಲಿಸಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸುದೀಪಣ್ಣನ ಅನ್ಮ್ಯಾಚಬಲ್ ಆ್ಯಕ್ಟಿಂಗ್ನ ಗೆಲ್ಲಿಸಿದ್ದಾರೆ, ಅವರ ಮ್ಯಾನರಿಸಮ್ನ ಗೆಲ್ಲಿಸಿದ್ದಾರೆ, ಅವರ ಸ್ಟೈಲ್ನ ಗೆಲ್ಲಿಸಿದ್ದಾರೆ, ಅವರ ಆರನ ಗೆಲ್ಲಿಸಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹುಚ್ಚ ಸಿನಿಮಾ ನೋಡಿದಾಗಲೇ ಅವ್ರಿಗೆ ದೊಡ್ಡ ಅಭಿಮಾನಿ. ನಾನು ಆವಾಗಲೇ ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ಸ್ಗಳಿಗೆ, ನೋಡೋ ಒಂದಿನ ಸುದೀಪಣ್ಣ 101% ವರ್ಲ್ಡ್ ವೈಡ್ ರೀಚ್ ಆಗ್ತಾರೆ ಅಂತ. ಹಾಗೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರು ನಮ್ಮ ದೇಶದಿಂದ ಇಡೀ ಪ್ರಪಂಚಕ್ಕೆ ದೊಡ್ಡ ಸ್ಟಾರ್ ಅಂತ ಪರಿಚಯ ಆಗಿದಾರಲ್ಲ, ಅವ್ರಿಗಿಂತ ಒಂದು ಕೈ ಜಾಸ್ತಿ ನಮ್ಮ ಸುದೀಪಣ್ಣ ರೀಚ್ ಆಗ್ತಾರೆ. ನಮ್ಮ ಕನ್ನಡನ ಹಾಗೆ ನಮ್ಮ ಕನ್ನಡಿಗರನ್ನ ಪ್ರೌಡ್ ಫೀಲ್ ಮಾಡಿಸ್ತಾರೆ ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಎಷ್ಟು ದೊಡ್ಡ ಅಭಿಮಾನಿ ಅವ್ರಿಗೆ ಅಂತ ಹೇಳಿದ್ರೆ, ಇವತ್ತುವರೆಗೂ ಅವ್ರನ್ನ ನಾನು ಮೀಟ್ ಮಾಡಿಲ್ಲ. ಯಾಕೆ ಮೀಟ್ ಮಾಡಿಲ್ಲ ಅಂದರೆ, ನನ್ನದೊಂದು ಗುರಿ ಇದೆ. ಆ ಗುರಿನ ಸಾಧಿಸಿ ನಾನು ಯಾವತ್ತು ಅವ್ರನ್ನ ಮೀಟ್ ಮಾಡ್ತೀನಿ, ಅವತ್ತು ಆ ದಿನ ಒಂದು ದೊಡ್ಡ ಸುದ್ದಿ ಆಗಬೇಕು ಅನ್ನೋದು ನನ್ನ ಆಸೆ. ಆ ಒಂದು ಗುರಿಗೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಒಂದು ದಿವಸ ನಮ್ಮ ಸುದೀಪಣ್ಣನ ಮೀಟ್ ಮಾಡ್ತೀನಿ, ಹಾಗೆ ಆವತ್ತಿನ ದಿನ ಅದೊಂದು ದೊಡ್ಡ ಸುದ್ದಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ನಮಸ್ಕಾರ.